ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ. ಇವತ್ತು ಡೇ ಫಸ್ಟ್ 2026 2026ನ ಮೊದಲನೇ ದಿನ. ಈ ಮೊದಲನೇ ದಿನದಲ್ಲಿ ನಾವೇನು ಅಂದ್ಕೊಂಡಿವೋ ಏನೇನಾಗುತ್ತೋ ಜೀವನದಲ್ಲಿ, ಸೊ ಎಲ್ಲನೂ ಕೂಡ ನಾನು 2025 2024 ಅನ್ಕೋತಾ ಬಂದಿದ್ದೀನಿ. ಬಟ್ ಯಾವುದು ಕೂಡ ಆಗಿಲ್ಲ. ಕಾರಣ ದಿನ ಕಳೆದಂಗೆ ಹೋದಂಗೆಲ್ಲ ಜಾಸ್ತಿ ಜವಾಬ್ದಾರಿಗಳಾಗ್ತಾವೆ. ಸೊ ಆ ಜವಾಬ್ದಾರಿಗೋಸ್ಕರ ನಾವು ಹೋರಾಡಬೇಕಾಗತ್ತೆ. ಪ್ರತಿನಿತ್ಯನೂ ಕೂಡ ಅದೇ ಕೆಲಸ, ಜಾಸ್ತಿ ಹೋರಾಡೋದು. ಸೊ ಹಾಗಾಗಿ ಇವತ್ತು ನಾವು ನ್ಯೂ ಇಯರ್ ಅಂತಂದರೆ ಹೊಸ ವರ್ಷದ ಮೊದಲನೇ ದಿನ. ಈ ಮೊದಲನೇ ದಿನದಲ್ಲಿ ಏನಾಗುತ್ತೋ ಏನು, ಬಟ್ ನಾನು ಅಂದ್ಕೊಂಡಿದ್ದ ಪ್ರಕಾರ ನಮ್ಮ ಜೀವನದಲ್ಲಿ ಅದೇನಾಗ್ತಿರುತ್ತೋ ಅದೇ ಆಗ್ತಾ ಇರುತ್ತೆ. ಬಟ್ ಅಂದ್ಕೊಳ್ತೀವಿ, ಬಟ್ ಅದನ್ನು ನಾವು ಮಾಡೋಕ್ಕೆ ಹೋದಾಗೆಲ್ಲ ಅದೇನಾಗುತ್ತೆ, ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಜವಾಬ್ದಾರಿಗಳು ಜಾಸ್ತಿ ಆದ ಹೋದಂಗೆಲ್ಲ ನಾವು ಅಂದ್ಕೊಂಡಿದ್ದ ಕೆಲಸಗಳನ್ನು ಅಲ್ಲೇ ಹೋಲ್ಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಮ್ಗೆ ಏನು ಹೊಸ ವರ್ಷ ಅಂತ ಏನು ಸ್ಪೆಷಲ್ ಅನ್ನಿಸ್ತಾ ಇಲ್ಲ. ನೋಡಿ, ದಿನ ಮಾಡೋ ಕೆಲಸನ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ಎದ್ದ ತಕ್ಷಣ ಏನು ವಾಕಿಂಗು, ಜಾಗಿಂಗು, ಎಕ್ಸಸೈಸು ಇದೇ ಥರ ಎಷ್ಟೋ ಜನ ಕೆಲಸನ ಮಾಡ್ತಾ ಇರ್ತಾರೆ. ಹಾಲು ಮಾರೋರು ಇರ್ತಾರೆ, ಹೂ ಮಾರೋರು ಇರ್ತಾರೆ, ಮತ್ತು ಪೇಪರ್ ಹಾಕೋರು ಇರ್ತಾರೆ. ಸೊ ಸುಮಾರು ಬೆಳಿಗ್ಗೆ ಅವ್ರವ್ರ ಕೆಲಸನ ಅವ್ರು ಮಾಡ್ತಿರ್ತಾರೆ. ಬಟ್ ಯಾವುದು ಹೊಸದು ಏನೂ ಇಲ್ಲ, ಯಾವುದು ಏನು ಚೇಂಜ್ ಆಗಲ್ಲ. ಗೋಡೆ ಮೇಲಿರೋ ಕ್ಯಾಲೆಂಡರ್ ಮಾತ್ರ ಚೇಂಜ್. ಬಟ್ ನಮ್ಮ ಜೀವನದಲ್ಲಿ ನಮ್ಮ ಸಂಸ್ಕೃತಿ ಪ್ರಕಾರ ಹೊಸ ವರ್ಷ ಅಂತಂದರೆ ಯುಗಾದಿಗೆ ಮಾತ್ರ. ಸೊ ಯುಗಾದಿಗೆ ನಾವು ಹೊಸ ವರ್ಷನ ಆಚರಿಸೋದು, ಬಟ್ ಇದು ಕ್ಯಾಲೆಂಡರ್ ಮಾತ್ರ ಹೊಸದು. ಸೊ ಜೊತೆಗೆ ಇವತ್ತು ಏನು ಅಂತಂದರೆ 1ನೇ ತಾರೀಕು ಹೊಸ ವರ್ಷ 26ನೇ ಇಸ್ವಿ. ಏನು ಹೊಸದಂತ ನನಗೇನು ಅನ್ನಿಸ್ತಾ ಇಲ್ಲ. ಬಟ್ ಏನೋ ಒಂದು ಲಾಗ್ ಮಾಡೋಣ ಅಂತೇಳಿ ಲಾಗ್ ಶುರು ಮಾಡೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಬಟ್ ಜಾಸ್ತಿ ಲಾಂಗ್ ವಿಡಿಯೋ ಆಗಲ್ಲ ಇವತ್ತು. ನನಗೆ ಅನಿಸಿದ ಪ್ರಕಾರ ನಾನು ಹೇಳಿದೆ, ಯಾವುದೋ ಏನು ಹೊಸ ವರ್ಷ ಅಂತ ಅಂದ್ಕೊಂಡ್ವಿ ನಾವು. ಬಟ್ ಕ್ಯಾಲೆಂಡರ್ ಹೊಸದು. ಜೀವನದಲ್ಲಿ ಯಾವುದೇ ರೀತಿ ಹೊಸದು ಆಗಬೇಕು ಅಂದರೆ ತುಂಬ ಕಷ್ಟ ಇದೆ. ಎಷ್ಟೋ ಜನರು ಕೂಡ ಕಷ್ಟ ಇದಾವೆ. ಅವ್ರವ್ರ ಕಷ್ಟದಿಂದ ಅವ್ರವ್ರು ಹೋರಾಡ್ತಾ ಇರ್ತಾರೆ. ದಿನ ಬೆಳಗ್ಗೆದ್ದು ರಾತ್ರಿವರೆಗೂ ಕೂಡ ಕೆಲಸ ಮಾಡ್ತಿರ್ತಾರೆ. ಅವ್ರವ್ರಿಗೋಸ್ಕರ, ಅವ್ರ ಫ್ಯಾಮ್ಲಿಗೋಸ್ಕರ, ಅವರ ಇಷ್ಟ ಕಷ್ಟಗಳನ್ನು ಈಡೇರಿಸೋಕ್ಕೋಸ್ಕರ ಕೆಲಸ ಮಾಡ್ತಾರೆ. ಅದೇ ರೀತಿ ಇನ್ನೂ ಹೆಚ್ಚಿನ ಮಟ್ಟಿಗೆ ಕೆಲಸ ಮಾಡಿರಿ. ನಾನು ಹೇಳೋದು ಒಂದೇ ಏನಪ್ಪ ಅಂದರೆ, ಸೊ ಜನರಿಗೊಂದು ಒಳ್ಳೇದು ಮಾಡೋಣ ಅಷ್ಟೇ. ಎಷ್ಟಾಗುತ್ತೆ ಸಾಧ್ಯದಷ್ಟು, ನನಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯದಷ್ಟು ನಾವು ಜನರಿಗೆ ಒಳ್ಳೇದು ಮಾಡೋಣ. ಒಳ್ಳೇದು ಬಯಸೋಣ, ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ. ಬದಲಾವಣೆ ಮಾತ್ರ ಇದ್ರಲ್ಲಿ ತರೋಣ. ಏನೇನಾಗುತ್ತೋ ಹೆಂಗಾಗುತ್ತೋ. ಬಟ್ ಹೊಸ ವರ್ಷ ಅಂದರೂ ಶುರು ಆಯಿತು. ಈ 2026 ಶುರು ಆಯಿತು. ಇಲ್ಲಿಂದ ನಾವೇನು ಮಾಡ್ತಾ ಹೋಗ್ತೀವಿ ಅದೇ ಆಗೋದು. ಬಟ್ ಹೇಳೋದು, ದೇವ್ರು ಹೇಳೋದು ಒಂದೇ, ನಾವೇನು ಮಾಡ್ತೀವೋ ನಮಗದು ಕೊಡುತ್ತೆ. ಸೊ ಆದಷ್ಟು ಸಾಧ್ಯ ಆದಷ್ಟು ನಾವು ಒಳ್ಳೆ ಕೆಲಸ ಮಾಡೋಣ. ಅದಕ್ಕಿಂತ ಹೆಚ್ಚಿನ ನನಗೇನು ಹೇಳೋಕ್ಕಾಗಲ್ಲ. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ 1 ಸೆಕೆಂಡ್ ಎಲ್ಲರೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಕ್ಯಾಲೆಂಡ್ರು ಮಾತ್ರ. ಸೊ ಹ್ಯಾಪಿ ನ್ಯೂ ಇಯರ್ ವಿಶ್ ಮಾಡ್ತಾ, ಮತ್ತು ಬೇರೆ ಏನು ವಿಶೇಷತೆ ಇಲ್ಲ ಹೇಳೋಕ್ಕೆ. ಸೊ ಮತ್ತೆ ಸಿಗೋಣ ಅಂತ. ನಿಮಗೇನು ಅನ್ಸುತ್ತೆ ಈ ವರ್ಷ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ, ಮತ್ತು ನಿಮ್ಮ ಜೀವನದಲ್ಲಿ ಏನೇನಿದೆ, ಸೊ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್.